ಸೋಮವಾರಪೇಟೆಯ ಹೈಟೆಕ್ ಮಾರುಕಟ್ಟೆ ಬಳಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸಂಗ್ರಹವಾಗಿದ್ದ ತ್ಯಾಜ್ಯವನ್ನು ಶಾಸಕರ ಸ್ವಂತ ಹಣದಿಂದ ತೆರವುಗೊಳಿಸಲು ಮುಂದಾಗಿರುವುದು ನಗರದ ಜನರಲ್ಲಿ ನಿಟ್ಟುಸಿರು ಬಿಡುವಂತಾಗಿದೆ. ಕಳೆದ ವಾರ ನಗರದ ಎಂಜಿ ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ಬಳಿ ತುಂಬಿಕೊಂಡಿದ್ದ ಕಸದ ರಾಶಿಯನ್ನು ಎತ್ತಿ ಸ್ವಚ್ಛ ಮಾಡುವ ಮೂಲಕ ಸ್ವಚ್ಛ ನಗರಕ್ಕೆ ಚಾಲನೆ ನೀಡಲಾಯಿತು. ಇದರಂತೆ ನಗರದ ಮಾರುಕಟ್ಟೆ ಬಳಿ ಹಲವು ವರ್ಷಗಳಿಂದ ಗಬ್ಬು ನಾರ್ತಾ ಇದ್ದ ಕಸದ ರಾಶಿಯನ್ನು ಮೈಸೂರಿನ ವೆಲ್ಕಮ್ ಟ್ರೇಡರ್ಸ್ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ವರ್ಗಾವಣೆ ಮಾಡಲಾಯಿತು. ಪಟ್ಟಣದಲ್ಲಿ ಇಂದಿಗೂ ತ್ಯಾಜ್ಯ ವಿಲೇವಾರಿಗೆ ಸಮಸ್ಯೆ ಅಗಾಧವಾಗಿ ಕಾಡ್ತಾ ಇದ್ದು, ಸಂಗ್ರಹ ಮಾಡಿದ್ದ ಕಸವನ್ನು ವಿಲೇವಾರಿ ಮಾಡಲು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಇದನ್ನು ಮನಗಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ತಮ್ಮ ಸ್ವಂತ ವೆಚ್ಚದಿಂದ ಸುಂದರ ನಗರವನ್ನಾಗಿಸಲು ಪಟ್ಟಣದ ಒಳಗೆ ಹಾಗೂ ಹೊರಗೆ ತ್ಯಾಜ್ಯವನ್ನು ತೆಗೆಸಲು ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಜೆಸಿಬಿ ಮೂಲಕ ಗುರುವಾರ ಮಾರುಕಟ್ಟೆ ಬಳಿ ಇದ್ದ ತ್ಯಾಜ್ಯವನ್ನು 3 ಲಾರಿಗೂ ಅಧಿಕ ಕಸವನ್ನು ತುಂಬಿಸಿ ಮೈಸೂರಿಗೆ ಸಾಗಿಸಲಾಯಿತು. ಈ ಸಂದರ್ಭ ಕಾಂಗ್ರೆಸ್ ನಗರಾಧ್ಯಕ್ಷ ಮಂಜು, ವಕೀಲರಾದ ನಾಗೇಶ್, ರುಬೀನಾ, ಪಟ್ಟಣ ಪಂಚಾಯತ್ನ ಆರೋಗ್ಯಾಧಿಕಾರಿ ಜಾಸಿಂ ಖಾನ್ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.